ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಸಾಕ್ಷಿ ಬೆದರಿಕೆ ಪ್ರಕರಣದಲ್ಲಿ ಹೊಸ ಹೆಸರುಗಳು ಎಂಟ್ರಿ ಆಗಿದಾವೀಗ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇರೋದು ಗೊತ್ತಾಗ್ತಾ ಇದೆ ಮತ್ತು ಇಬ್ಬರು ಪ್ರಭಾವಿಗಳ ಕೈವಾಡದ ಶಂಕೆ ಕೂಡ ವ್ಯಕ್ತವಾಗಿದೆ. ಹಾಗಾದ್ರೆ ಯಾರು ಆ ಪ್ರಭಾವಿಗಳು? ಆ ಪ್ರಭಾವಿಗಳಿಂದಿರುವಂಥ ಮತ್ತು ದೊಡ್ಡವರು ಯಾರಿದ್ದಾರೆ? ಇವ್ರು ಯಾಕೆ ಎಂಟ್ರಿ ಆದ್ರೀಗ? ಇವ್ರಿಗೂ ದರ್ಶನ್ ಅವ್ರಿಗೂ ಏನು ಸಂಬಂಧ? ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗ ಆ ವ್ಯಕ್ತಿಗಳ ಹೆಸರು ಕೂಡ ಬೆಳಕಿಗೆ ಬಂದಿದೆ. ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಜೊತೆ ಆರೋಪಿ ಏನಿದ್ದಾನೆ ಪುನೀತ್ ಸಂಪರ್ಕವನ್ನ ಹೊಂದಿದ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜಯ್ ನಗರದ ಬಾರ್ ಮಾಲೀಕನೊಬ್ಬನ ಸ್ನೇಹಿತನಾಗಿದ್ದಾನೆ ಈ ಗೌರವ್. ಬಾರ್ ಮಾಲೀಕ ಕೂಡ ಬೆದರಿಕೆಯಲ್ಲಿ ಭಾಗಿಯಾಗಿರುವಂತೆ ಶಂಕೆಗಳಿದ್ದಾವೆ. ವಾಟ್ಸಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಈ ಗೌರವ್ ಮತ್ತು ಕಿರಣ್ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಇವ್ರು ಯಾಕೆ ಎಂಟ್ರಿ ಆದ್ರಿ ಇದರಲ್ಲಿ? ಈಗ ಅಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದವರು ಅಥವಾ ಅವರ ಅಭಿಮಾನಿಗಳು ಏನು 3 ಜನ ಲಾಕ್ ಆಗಿದ್ದಾರೆ. ಅವ್ರಿಗೆ ಇವರು ಇಬ್ಬರು ಏನೋ ಹೆಸರು ರಿವೀಲ್ ಆಗಿದೆ. ಬೆದರಿಕೆ ಹಾಕಿ ಬನ್ನಿ, ಈ ಥರ ಆವಾಜ್ ಹಾಕಿ ಅಥವಾ ಅವರು ಸಾಕ್ಷಿ ನುಡಿದಂತ ಹೇಳಿ ಈ ಥರ ಹೇಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿ ಬಾರ್ ಮಾಲೀಕ ಒಬ್ಬನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಅವನಿಗೆ ಹೇಳಿದ್ದು ಯಾರು? ಇವರಷ್ಟೇನಾ ಅಥವಾ ಇನ್ನೂ ಯಾವುದಾದ್ರೂ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡಿರ್ಬೋದಾ? ಇನ್ನೂ ಹಲವು ಪ್ರಭಾವಿಗಳು ಇದರಲ್ಲಿ ಶಾಮೀಲಾಗಿರುವಂಥ ಶಂಕೆಗಳಿದ್ದಾವೆ. ದರ್ಶನ್ ಅವರಿಗೆ ಇದು ಯಾವ ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಬೋದು? ಹಾಗಾದರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ನೋಡ್ತಾ ಇದ್ದೀವಿ ದರ್ಶನ್ಗೆ ಅವರ ಅಭಿಮಾನಿಗಳೇ ಸಂಕಷ್ಟವನ್ನು ತಂದಿಡ್ತಾರೆ ಅನ್ನುವಂಥ ವಿಚಾರ ಏನಿತ್ತು. ಈಗ ಅವರು ಲಾಕ್ ಅಂತರೂ ಆಗಿದ್ದಾರೆ. ಈ ಇಬ್ಬರು ಏನಿದ್ದಾರೆ ಅವರ ಎಂಟ್ರಿ ಯಾಕಾಯಿತು ಅಂತ ಅಂದರೆ ಇದರಲ್ಲಿ ದೊಡ್ಡ ಪ್ರಭಾವಿಗಳು ಏನಾದರೂ ಇರ್ಬೋದಾ ಅಥವಾ ಅವರ ಅಭಿಮಾನಿಗಳ ಸಂಘ ಅಥವಾ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವ್ರು ಇರ್ಬೋದಾ ಅಂತ ಇಲ್ಲಿ? ಖಂಡಿತವಾಗಿಯೂ ಪ್ರಭು, ಯಾಕಂತ ಹೇಳಿದ್ರೆ ಈಗಾಗಲೇ ಬಂಧನಕ್ಕೊಳಗಾಗಿರುವ ಪುನೀತ್ ಏನಿದ್ದಾನೆ ಈತ ದರ್ಶನ್ ಅವರ ಅತ್ಯಾಪ್ತ ಮತ್ತು ಅವ್ರ ಜೊತೆ ಸದಾ ಗುರುತಿಸ್ಕೊಂಡಿದ್ದಂಥವ್ರು. ಅದ್ರ ಜೊತೆಗೆ ದರ್ಶನ್ ಏನಿದ್ದಾನೆ ಈತನ ಡಿ ಕಂಪನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾನಿತ್ತು ಇದನ್ನು ಹ್ಯಾಂಡಲ್ ಮಾಡ್ತಿದ್ದಂಥ ವ್ಯಕ್ತಿ ಇದೆ. ಅದರಲ್ಲಿ ಬರುವಂಥ ಪ್ರತಿ ಪೋಸ್ಟ್ಗಳಿರ್ಬೋದು, ಯಾವುದೇ ಫೋಟೋ ವೀಡಿಯೋಸ್ಗಳಿರ್ಬೋದು ಈತನಿಂದನೇ ಹ್ಯಾಂಡಲ್ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಸೊ ಇದಕ್ಕಾಗಿ 5 ಮೊಬೈಲ್ಗಳನ್ನು ಈತನು ಯೂಸ್ ಮಾಡ್ತಾ ಇದ್ದ. ಅದೇ ಮೊಬೈಲ್ನಿಂದ ಈತ ಬೆದರಿಕೆಯನ್ನು ಹಾಕಲಿಕ್ಕೆ ಬಳಸಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಸೊ ಈ ಹಿಂದೆ 3 ಜನ ಅಂದರೆ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಬೆನ್ನಲ್ಲೇ 3ರನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ಬಂಧನವನ್ನು ಮಾಡಿದರು. ಬಂಧನದ ಬಳಿಕ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಪುನೀತ್ ಇರ್ಬೋದು, ಅದರ ಜೊತೆಗೆ ಇಬ್ಬರು ಬಂಧನಕ್ಕೆ ಏನೋ ಸಹಚರರು ಬಂಧನಕ್ಕೊಳಗಾಗಿದ್ದರು, ವೇಣು ಮತ್ತು ಸುಹಾಸ್ ಅವರನ್ನು ಹೊರತುಪಡಿಸಿ ಇನ್ನೂ ಕೂಡ ಇದರಲ್ಲಿ ಹಲವರು ಭಾಗಿಯಾಗಿರುವ ಶಂಕೆಗಳಿತ್ತು. ಅದರಂತೆ 5 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ರಿಟ್ರೀವ್ ಮಾಡಿದಾಗ ಈಗ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅಂತ ಇಬ್ಬರ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಇವರಿಬ್ಬರು ಪುನೀತ್ ಜೊತೆ ಸೇರಿಕೊಂಡು ಸಂದೀಪ್ ಏನಿದ್ದಾರೆ ಸಾಕ್ಷಿ, ಅವ್ರಿಗೆ ಈತ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ಇನ್ನೊಬ್ಬರು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಏನಿದ್ದಾರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದಕ್ಕೆ ಸುಪಾರಿ ಕೊಟ್ಟವ್ರು ಯಾರು, ದರ್ಶನ್ ಜೊತೆ ಸಂಪರ್ಕದಲ್ಲಿದ್ದವ್ರು ಯಾರು, ಇವರು ದರ್ಶನ್ ಪರವಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿರೋ ಹಿನ್ನೆಲೆಯಲ್ಲಿ ಯಾರ ಪರವಾಗಿ ಇವರು ಬೆದರಿಕೆಗಳನ್ನು ಹಾಕಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಸೊ ಅದಕ್ಕಾಗಿ ಯಾರು ಇವರಿಗೆ ಸುಪಾರಿಯನ್ನು ಕೊಟ್ಟರು, ಹಣವನ್ನು ಕೊಟ್ಟು ಏನಾದರೂ ಈ ರೀತಿಯಾಗಿ ಸಾಕ್ಷಿಗಳನ್ನು ಹಾಸ್ಟೆಲ್ ಮಾಡಿಸಿದ್ರೆ ಇವರ ಇಡೀ ಪ್ರಕರಣಕ್ಕೆ ಇವರಿಗೆ ಈಸಿಯಾಗಿ ಹೊರಗೆ ಬರ್ಬೋದು ಅನ್ನೋ ಪ್ಲಾನ್ಗಳನ್ನು ಮಾಡಿರ್ಬೋದು. ಯಾಕೆಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಐ ವಿಟ್ನೆಸ್ ಏನು ಈಗಾಗಲೇ ಬೆದರಿಕೆಗೆ ಒಳಗಾಗಿರುವಂತಹ ಸಾಕ್ಷಿ ಈತ ತುಮಕೂರಿನಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿದೆ ಅಲ್ಲಿ ನಡೆಸ್ತಾ ಇದ್ರು. ಇವರು ಬಂದೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನು ರೇಣುಕಾಸ್ವಾಮಿಯನ್ನು ನೋಡಿರುವಂಥದ್ದು ಈ ಸಾಕ್ಷಿ ನುಡಿತಾ ಇರುವಂಥ ಸಂದೀಪ್. ಹೀಗಾಗಿ ಆತನಿಗೆ ಬೆದರಿಸಿದ್ರೆ ಆ ಸಾಕ್ಷಿ ಹಾಸ್ಟೆಲ್ ಆಗೋದ್ರೆ ಈ ಪ್ರಕರಣದಿಂದ ಈಜಿಯಾಗಿ ಹೊರಗೆ ಬರ್ಬೋದು ಅನ್ನೋ ಪ್ಲಾನು. ಅದಕ್ಕಾಗಿ ಅವ್ರಿಗೆ ಬೆದರಿಕೆಯನ್ನು ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಆರೋಪಿಗಳಿರುವಂಥದ್ದು. ಹೀಗಾಗಿ ಅವ್ರಿಗೆ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.